ಕಾಸು ಯಾರು ಕೊಡ್ತಾರೆ? ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ಈ ವರ್ಷದ 2ನೇ ವ್ಲಾಗ್. ಸೊ ನೈಟಿಂದ ಅಂದರೆ January 2 ನೈಟಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾನಿಲ್ಲಿ ಅಮ್ಮ ಅಡುಗೆಗೆ ರಾಗಿ ರೊಟ್ಟಿ ಮಾಡು ಅಂತ ಹೇಳಿದರು. ಸೊ ಅವ್ರಿಗೆ ರೊಟ್ಟಿ ಹಾಕೊಟ್ಬಿಟ್ಟು ಆ್ಯಂಡ್ ಇಲ್ಲಿ ಹೊರಗಡೆ ಬಂದೆ. ಸೊ ಅಯ್ಯಪ್ಪ ಸ್ವಾಮಿದು ರಥೋತ್ಸವ ನಡೀತಾ ಇತ್ತು. ಸೊ ಅದನ್ನೆಲ್ಲ ನೋಡಿಕೊಂಡು ನಾವು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಹೊರಗಡೆ ಕೂತಿದ್ದು, ಆಮೇಲೆ ಮಲ್ಕೊಂಡ್ವಿ. ಸೊ ನನಗೆ ಮಾರ್ನಿಂಗ್ ಆಗೋದೇ ಇವನ ಗಲಾಟೆ ಶಬ್ದದಿಂದ. ಸೊ ಎದ್ದು ಫ್ರೆಶ್ ಅಪ್ ಆಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು, ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡು, ಸೊ ಇವನು ಸ್ವಲ್ಪ ನಮ್ಮ ಪಪ್ಪಿನೂ ಸ್ವಲ್ಪ ಜಾಸ್ತಿ ಗಲಾಟೆ ಮಾಡ್ತಾಯಿದ್ದ. ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ ಏನು ಬೇಕು ಅಂತ ನೋಡಿ. ಆ್ಯಂಡ್ ಅವನಿಗೆ ಸ್ವಲ್ಪ ನೀರಿನ ಅವಶ್ಯಕತೆ ಇತ್ತು. ಮಾರ್ನಿಂಗ್ ಅವನ್ನ 6:30 ಇಂದ 7:30ವರೆಗೂ ಹೊರಗಡೆನೇ ಬಿಡ್ತೀವಿ. ಸೊ ಅವನ್ನ ಒಳಗೆ ಬಂದು ಅವನಿಗೆ ಸಮಾಧಾನ ಮಾಡಿ ಅವನಿಗೇನು ಬೇಕೋ ಅದನ್ನು ಕೊಟ್ಟು ಆಮೇಲೆ ಮುಂದಿನ ಕೆಲಸ ನಾನು ಮಾಡಬೇಕು. ಇಲ್ಲ ಅವನಿಗೆ ಕೊಡೋವರೆಗೂ ಅವ್ನು ಬಿಡೋದಿಲ್ಲ. ಎಷ್ಟು ಅಂದರೆ ಗಲಾಟೆ ಮಾಡ್ತಾನೆ ಅಂದರೆ ಒಂದೇ ಸಮ ಸೌಂಡ್ ಮಾಡ್ತಾನೆ ಇರ್ತಾನೆ. ಅವ್ನು ಕೇಳಿದ್ನ ಕೊಡೋ ತನಕ. ಇವನ್ ಊಟಕ್ಕಾದರೂ ಅಷ್ಟೇ, ಹೊರಗಡೆ ಬಿಡೋದಕ್ಕಾದರೂ ಅಷ್ಟೇ, ಆ್ಯಂಡ್ ನೀರು ಬೇಕು ಅಂದರೂ ಅಷ್ಟೇ. ತುಂಬಾ ಗಲಾಟೆ ಮಾಡ್ತಾನೆ. ಸೊ ಅದಾದಮೇಲೆ ಅವನಿಗೆಲ್ಲ ಕೊಟ್ಟಾದಮೇಲೆ ನಾನು ಬಂದು ಇಲ್ಲಿ ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಿತ್ತು. ಅದ್ರ ಕಸ ಎಲ್ಲ ಕೆಳಗಡೆನೇ ಇತ್ತು. ಸೊ ಅದೆಲ್ಲ ಕಸ ಎಲ್ಲ ಹೊಡ್ಕೊಂಡ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಸೊ ಕಿಚನಿಗೆ ಸೇರಿಕೊಂಡಿತ್ತು ಎಲ್ಲ ಕೆಲಸ ಮುಗಿಸ್ಕೊಂಡು 1 by 1 ಮುಗಿಸ್ಕೊಂಡು ಸೊ ಅದಾದಮೇಲೆ ಎಲ್ಲ ಕೆಲಸ ಮುಗಿಸ್ಕೊಂಡು ಕಿಚನಿಗೆ ಬಂದೆ. ನಾನು ಡೈಲಿ ಕುಡಿಯೋವಂತಹ ಗಂಜಿ ಪೌಡರು ಸೊ ನಾನು ಸ್ಟೋರ್ ಮಾಡಿದ್ದ ಬಾಕ್ಸಲ್ಲಿ ಖಾಲಿಯಾಗಿತ್ತು. 1.5 kg 2 kg ಅಷ್ಟು ನಾನು ಸ್ಟೋರ್ ಮಾಡಿ ಇಟ್ಕೊಂಡು ಬಿಡ್ತೀನಿ ಒಂದೇ ಟೈಮಿಗೆ. ಸೊ ಈ ನಡುವೆ ನಾನು ಬ್ಲ್ಯಾಕ್ ರೈಸ್ ಗಂಜಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಇದ್ರ ಬೆನಿಫಿಟ್ ಅಂತೂ ತುಂಬಾ ಇದೆ. ಮುಂದೆ ವ್ಲಾಗ್ಸಲ್ಲಿ ನಾನು ಈ ಗಂಜಿಯಿಂದ ಏನೇನು ಯೂಸ್ ಆಗುತ್ತೆ, ಸೊ ನಮ್ಮ ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ಹೇಳಿ ನಾನು ತಿಳಿಸ್ಕೊಡ್ತೀನಿ. ನಾನು ಹೇಳಬೇಕು ಅಂದರೆ ನಾನು ಆಗಲಿ, ಮನೇಲಿ ಅಮ್ಮನೇ ಆಗಲಿ, ಅಜ್ಜಿನೇ ಆಗಲಿ, ಸೊ ಇದನ್ನು ತುಂಬ ಅಂದರೆ ಇಷ್ಟಪಟ್ಟು ಕುಡಿತೀವಿ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ. ಲೇಡೀಸಿಗಂತೂ ತುಂಬ ಒಳ್ಳೆ ಡ್ರಿಂಕ್ ಅಂತಲೇ ಹೇಳ್ಬೋದು. ಇದು 1 ಡ್ರಿಂಕ್ ಇತ್ತಂದರೆ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನು ಹಶ್ವಾಗಲ್ಲ. ಸೊ ಹಾಗಂತ ಉಪವಾಸನೂ ಇರಬಾರ್ದು ಅಂತೇಳಿ ಸ್ವಲ್ಪ ಮಧ್ಯ ಏನಾದರೂ ತಿನ್ಕೊತೀವಿ. ಸೊ ಮಾರ್ನಿಂಗ್ ಎಲ್ಲರೂ ಒಂದೊಂದು ಗ್ಲಾಸ್ ಗಂಜಿ ಕುಡಿದ್ಬಿಟ್ರೆ ಅದೇ ಹೊಟ್ಟೆ ತುಂಬ್ದಂಗೆ ಆಗುತ್ತೆ, ಏನೂ ತಿನ್ನೋಷ್ಟೇ ಇರಲ್ಲ. ಸೊ ಮುಂದೆ ಹೇಳ್ತೀನಿ, ಮುಂದೆ ವ್ಲಾಗ್ಸಲ್ಲಿ ಈ ಗಂಜಿ ಪೌಡರ್ ಹೇಗೆ ಮಾಡೋದು ಆ್ಯಂಡ್ ಗಂಜಿ ಹೇಗೆ ಮಾಡೋದು ಅಂತಲೂ ತೋರಿಸ್ಕೊಡ್ತೀನಿ. ಏನಿಲ್ಲ, ಜಸ್ಟ್ ಒಂದು 2.5 ಗ್ಲಾಸ್ ವಾಟರಿಗೆ ಸೊ ಒಂದು 2 ಇಂದ 3 ಸ್ಪೂನಷ್ಟು ಗಂಜಿ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಒಂಚೂರು ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ಸೊ ಅದು ಚೆನ್ನಾಗಿ ಒಂದು ಹದಕ್ಕೆ ಕುದಿ ಬರೋವರೆಗೂ, ಏನಂದರೆ ಗಂಜಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಚೆನ್ನಾಗಿ ಕುದಿಸ್ಬಿಟ್ಟು ಮಾರ್ನಿಂಗ್ ನಾವು ಎದ್ದಿದ್ದು ಏನು ಖಾಲಿ ಹೊಟ್ಟೆನಲ್ಲಿ ಏನು ಇದನ್ನು ಕುಡಿತೀವಲ್ಲ, ಸೊ ಅದು ಲೇಡೀಸಿಗಂತೂ ತುಂಬ ಬೆನಿಫಿಟ್ಸ್ ಇದೆ. ಇದರಲ್ಲಿ ತುಂಬ ಕಾಳುಗಳು, ಆಮೇಲೆ ಕಪ್ಪಕ್ಕಿ ಅದನ್ನೆಲ್ಲ ಹಾಕಿ ರೆಡಿ ಮಾಡಿರೋವಂಥದ್ದು. ಸೊ ಅದಾದಮೇಲೆ ಅಜ್ಜಿಗೆ ಡೈಲಿ ರೋಟೀನ್ ಟ್ಯಾಬ್ಲೆಟ್ಸ್ ಅನ್ನೋದು ಒಂದಿದೆ, ಥೈರಾಯ್ಡು. ಅವರಿಗೆ ಆಪ್ರೇಷನ್ ಆದಾಗಿಂದ ಈ ಟ್ಯಾಬ್ಲೆಟ್ನ ಕೊಡೋದಕ್ಕೆ ಅಂತ ಹೇಳಿದ್ದಾರೆ. ಯಾಕಂದರೆ ಅವರಿಗೆ ಥೈರಾಯ್ಡ್ ಇತ್ತಂತ ನಮಗೂ ಗೊತ್ತಿಲ್ಲ. ಸೊ ಅದಕ್ಕೆ ಅಂತಲೇ ಅಜ್ಜಿ ತುಂಬಾ ವೀಕ್ ಆಗ್ತಿದೆ ಡೇ ಬೈ ಡೇ. ಸೊ ಇದು ಒಂದು ಗಂಜಿ ಕೊಟ್ಟು ಅವರಿಗೆ ಬ್ಯಾಕ್ ಟು ಬ್ಯಾಕ್ ಏನಾದರೂ ತಿನ್ನೋಕ್ಕೆ ಕೊಡ್ತಾರೆ. ಸ್ವಲ್ಪ ಪೈನೇ ಆಗಲಿ, ಏನಾದರೂ ಒಂದು ನೋವಾಗಲಿ ಅವರಿಗೆ ಏನೂ ಕಾಣಿಸ್ತಿಲ್ಲ ನಾನು ನೋಡಿದ ಮಟ್ಟಿಗೆ. ಸೊ ಇದನ್ನು ಅವ್ರಿಗೆ ಕೊಟ್ಟು ಅದ್ರ ಬ್ಯಾಕ್ ಟು ಬ್ಯಾಕ್ ಏನಾದರೂ ತಿನ್ನೋಕ್ಕೆ ಕೊಡ್ತಾನೆ ಇರ್ತೀವಿ. ಸೊ ವಯಸ್ಸಾಗಿದೆ ಅಂತಂದಮೇಲೆ ಅವರು ಏನಾದರೂ ಕೇಳ್ತಾನೆ ಇರ್ತಾರೆ, ಇವಾಗೇನು ಕೊಟ್ಟಿದ್ದು, ಏನು ತಿಂದಿದ್ದು ಅದೆಲ್ಲ ಅವ್ರು ಮರ್ತೋಗ್ಬಿಡ್ತಾರೆ.
ಇವನ್ 10 ಸೆಕೆಂಡ್ಸ್ ಬಿಟ್ಟು ಏನಾದರೂ ತಿನ್ನೋ ಕೊಡು ಅಂತಲೇ ಕೇಳ್ತಿರ್ತಾರೆ. ಸೊ ನನಗೂ ಅಜ್ಜಿಗೂ ಅಮ್ಮಂಗೂ ಇದೇನೇ ಮನೇಲಿ ಯಾವಾಗ್ಲೂ. ಇವಾಗ ಕೊಟ್ಟೆ ಮತ್ತೆ ಕೇಳ್ತಾ ಇದೆ ಅಂತ ಅಂದ್ಬಿಟ್ಟು ಯಾವಾಗಲೂ ಅದೇನೆ. ಸೊ ಅದಾದಮೇಲೆ ಅಜ್ಜಿಗೆ ಕೊಟ್ಟು ನಾನು ಸ್ವಲ್ಪ ಗಂಜಿನ ಗ್ಲಾಸಿಗೆ ಹಾಕ್ಕೊಂಡು ಬಂದೆ. ಅಷ್ಟೊತ್ತಿಗೆ ಮತ್ತೆ ಅಜ್ಜಿಗೆ ಕುಡಿದ್ಬಿಟ್ಟು ಮತ್ತೆ ಏನಾದರೂ ಕೊಡು ಅಂತ ಕೇಳ್ತಾಯಿದ್ರು. ನಾನು ಅಮ್ಮಂಗೆ ಹೇಳ್ತಾ ಇದ್ದೆ, ಇವಾಗ ತಾನೇ ಕೊಟ್ಟಿದ್ದೀನಿ ಮತ್ತೆ ಕೇಳ್ತಿದ್ದಾರೆ ಅಂತ. ಸೊ ಅಮ್ಮ ಆಯಿತು, ಒಂದು 20-30 ನಿಮಿಷ ಬಿಟ್ಟು ಏನಾದರೂ ಕೊಡು ಅಂತ. ಆದಮೇಲೆ ಚೇರ್ ಮೇಲೆ ತುಂಬ ರಾಶಿ ಬಟ್ಟೆಗಳು ಲಾಟ್ ಹಾಕಿದ್ದ, ಹೋಗದೇ ಇರೋದು ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ದ ನನ್ನ ತಮ್ಮ. ಸೊ ಅದನ್ನೆಲ್ಲ ಸಪ್ರೇಟ್ ಮಾಡಿಕೊಂಡು ಅವನಿಗೂ ಬೈಕೊಂಡು, ಇಷ್ಟೊಂದೆಲ್ಲ ಲಾಟ್ ಹಾಕ್ತೀಯಲ್ಲ, ಯಾರು ಕ್ಲೀನ್ ಮಾಡ್ತಾರೆ, ಡೈಲಿ 2 ಸೆಟ್ ಆಫ್ ಬಟ್ಟೆನ ಅವನು ಎಕ್ಸ್ಚೇಂಜ್ ಮಾಡ್ತಾನೆ. ಅದಕ್ಕೆ ಬೈಕೊಂಡೆ ಕೆಲಸ ಮಾಡ್ತಾಯಿದ್ವಿ ನಾನು ಅಮ್ಮ. ನೋಡ್ಬೋದು ಎಷ್ಟು ಲಾಟ್ ಹಾಕ್ತಾರೆ. ನಿಮ್ಮ ಮನೇಲೂ ಈ ಥರ ಲಾಟ್ ಹಾಕೋರು ಇದ್ದಾರೆ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿ ಬಟ್ಟೆ ವಾಷಿಂಗ್ ಹಾಕ್ಬಿಟ್ಟು ನಾನು ಮಿಕ್ಕಿದೇನು ಕೆಲಸ ಇದೆ ಅಂತ ನೋಡ್ಕೊತಾ ಇದ್ದೆ. ಸೊ ಅಮ್ಮ ಮಾಡಿ ಮೇಲೆ ಅವ್ರು ಹೋಗಿ ಎಲ್ಲ ಕ್ಲೀನ್ ಮಾಡಿಕೊಂಡು, ಆ್ಯಂಡ್ ನಾನು ಹೋಗ್ತಿದ್ದ ಬಟ್ಟೆಗಳನ್ನೆಲ್ಲ ತೊಗೊಂಡು ಅವರು ಒಣಗಾಕ್ತಿದ್ರು. ಅಷ್ಟೊತ್ತಿಗೆ ಮೀಶೋದಲ್ಲಿ ಒಂದು ರಿಟರ್ನ್ ಇತ್ತು. ಸೊ ಅದನ್ನು ಕೊಟ್ಟು ಬಂದು ಅಜ್ಜಿಗೆ ತಿನ್ನೋಕ್ಕೆ ಮತ್ತೆ ಏನಾದರೂ ಕೊಟ್ಟು ಇಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಾನು ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್. ಕಾಸು ಯಾರು ಕೊಡ್ತಾರೆ? ಕಾಸು ಯಾರು ಕೊಡ್ತಾರೆ ಅಜ್ಜಿ ಇನ್ನೊಂದು ತಗೊಂಬರಕ್ಕೆ? ಮತ್ತೆ ಇನ್ನೊಂದು ಕೊಡು ಅಂತ ಇದೆಯಲ್ಲ, ಕಾಸು ಯಾರು ಕೊಡ್ತಾರೆ? ಅದ್ಯಾಕೆ ಅಲ್ಲಾವು ಚಿಕ್ಕೋತಾ ಇದೆಯಾ? ಬಂದ್ರೆ ಏನಂತೆ? ನಿನ್ನನ್ನು ತಿಂದಾಕ್ತಾಳ ಇಲ್ಲ ನೀನು ಕೊಟ್ಟಿರೋ ತಿಂದಾಕ್ತಾಳ? ಏನ್ ಬೇಕಮ್ಮ ನಿಂಗೆ ಜೂಲಿ? ಕೇಕ್ ಬೇಕಾ? ಬೇಡ ಬಾಮ್ಮ, ಅಜ್ಜಿ ತಿನ್ಕೊಳ್ಳಿ.